25-26ನೇ ಸಾಲಿನ ಬಜೆಟ್ ಮೀಟಿಂಗ್ ಆಯಿತು. ಕಂದಾಯ ಶಾಖೆ ಹಾಗೂ ಆರೋಗ್ಯ ಶಾಖೆ ಎಲ್ಲ ವಿಭಾಗಗಳು ಒಟ್ಟು ವ್ಯಯವನ್ನು 100,51,00,000ಕ್ಕೂ ಅನುಮೋದನೆ ಸಿಕ್ಕಿದೆ. ಬಂದು ನಗರಸಭೆ ಹೀಗೆ ಆಗಿದೆ, ಇನ್ನೂ ಡೆವಲಪ್ ಮಾಡಬೇಕಂತಾನೆ ನಾವು ಬಂದಿರೋ ಸರ್. ಅದಕ್ಕೆ ಬೆಂಗಳೂರು ನಗರ ಜಿಲ್ಲೆಯ ಏಕೈಕ ನಗರಸಭೆ ಅದು ಆನೇಕಲ್ ತಾಲೂಕಿನ ಹೆಬ್ಬಗೋಡಿ ನಗರಸಭೆ. 2025 ಮತ್ತು 26ನೇ ಸಾಲಿನ ಬಜೆಟ್ ಮಂಡನೆಯಾಗಿದೆ. ಅಧ್ಯಕ್ಷರಾಗಿರುವಂತಹ ಪ್ರಮೀಳಾ ರಾಮಚಂದ್ರ, ಉಪಾಧ್ಯಕ್ಷರಾಗಿರುವಂತಹ ಸುಜಾತಾ ಕೆಪಿ ರಾಜು, ಹಾಗೆಯೇ ಸ್ಥಾಯಿ ಸಮಿತಿಯ ಅಧ್ಯಕ್ಷರಾಗಿರುವಂತಹ ತಿರುಪಾಳ್ಯದ ಡೈರಿ ಮಂಜೂರ್ ಅವರು ಈ ಒಂದು ಬಜೆಟ್ ಅನ್ನ ಮಂಡಿಸಿದರು. ಪ್ರಪ್ರಥಮ ಬಾರಿಗೆ 100,01,00,000 ಬಜೆಟ್ ಮಂಡನೆಯಾಗಿದೆ. ಈ ಬಜೆಟ್ ಗಾತ್ರವೇ ತಿಳಿಸುತ್ತೆ ಹೆಬ್ಬಗೋಡಿ ನಗರಸಭೆ ಎಷ್ಟು ಶ್ರೀಮಂತವಾಗಿದೆ, ಎಷ್ಟು ಆದಾಯ ಬರುತ್ತೆ, ಇನ್ನೆಷ್ಟು ಅಭಿವೃದ್ಧಿಯನ್ನ ಮಾಡಬಹುದು ಅಂತೇಳಿ. ಪ್ರಾಮಾಣಿಕವಾಗಿ ಇಲ್ಲಿನ ಅಧಿಕಾರಿಗಳು ಮತ್ತು ನಗರಸಭೆಯ ಸದಸ್ಯರು ಪ್ರಯತ್ನಿಸಿದ್ರೆ ಖಂಡಿತವಾಗ್ಲೂ ಕೂಡ 1-2 ವರ್ಷದಲ್ಲಿ 500 ಕೋಟಿಗಳ ಬಜೆಟ್ ಅನ್ನ ಮಂಡಿಸಬಹುದಾಗಿದೆ. ಹಾಗೆ ವಿಶಾಲವಾಗಿ ಹೆಬ್ಬಗೋಡಿ ನಗರಸಭೆ ಅಭಿವೃದ್ಧಿ ಆಗ್ತಾ ಇದೆ. ಹೆಬ್ಬಗೋಡಿ ನಗರಸಭೆ ಎಷ್ಟು ಅಭಿವೃದ್ಧಿ ಆಗ್ತಾ ಇದೆಯೋ ಅಷ್ಟೇ ಮೂಲಭೂತ ಸಮಸ್ಯೆಗಳು, ಸೌಲಭ್ಯಗಳು ಜನರಿಗೆ ಅಗತ್ಯ ಇದೆ. ಅದೆಲ್ಲವನ್ನು ಕೂಡ ಮನಗಂಡಂತಹ ನೂತನ ಅಧ್ಯಕ್ಷರಾದಂತಹ ಪ್ರಮೀಳಾ ರಾಮಚಂದ್ರರವರು, ಹಾಗೆ ಸುಜಾತಾ ಕೆಪಿ ರಾಜು ಮತ್ತು ಸ್ಥಾಯಿ ಸಮಿತಿ ಅಧ್ಯಕ್ಷರಾದಂತಹ ಡೈರಿ ಮಂಜೂರ್ ಅವರು ಮಂಡಿಸಿದಂತಹ ಬಜೆಟ್ ನ ಬಗ್ಗೆ ಸ್ಥಾಯಿ ಸಮಿತಿ ಅಧ್ಯಕ್ಷರು ವಿವರಣೆಗಳನ್ನ ನೀಡಿದ್ದು ಹೀಗೆ. 25-26ನೇ ಸಾಲಿನ ಬಜೆಟ್ ಮೀಟಿಂಗ್ ಆಯಿತು. ಬಜೆಟ್ ಮೀಟಿಂಗಲ್ಲಿ ನಾವು ಕಂದಾಯ ಶಾಖೆ ಮತ್ತು ತಾಂತ್ರಿಕ ಶಾಖೆಯವರು ಮತ್ತು ಆರೋಗ್ಯ ಶಾಖೆಯವ್ರನ್ನು ಎಲ್ಲ ಶಾಖೆಗಳನ್ನು ವಿಭಾಗ ಒಟ್ಟು 100,51,00,000 ಬಜೆಟ್ಟು ಮಂಡನೆ ಮಾಡಿದ್ದಾರೆ. ಆ ಮಂಡನೆ ಮಾಡಿ ಮೀಟಿಂಗಲ್ಲಿ 100,51,00,000ಕ್ಕೂ ಅನುಮೋದನೆ ಸಿಕ್ಕಿದೆ. ನಾವು ಈ ಅನುಮೋದನೆ ತಗೊಂಡಿರೋದು ಪಬ್ಲಿಕ್ ಸೌಕರ್ಯಗಳು, ನೀರಿನ ಅಭಾವ ನೀಗಿಸೋದಕ್ಕೆ, ಮತ್ತು ರಸ್ತೆಗಳು, ಮತ್ತು ಲೈಟ್ಗಳಾಕಬೇಕು ಅಂದ್ಬಿಟ್ಟು ನಾವು ಈ ಸಿಗ್ನಲ್ ಲೈಟ್ಗಳಾಕಬೇಕು, ಬಿಂಕಿಂಗ್ ಲೈಟ್ ಅಂದ್ಬಿಟ್ಟು, ಮತ್ತು ವೆಲ್ಕಮ್ ಬೋರ್ಡ್ಗಳಾಕಬೇಕು ಅಂದ್ಬಿಟ್ಟು ಎಲ್ಲನೂ ನಾವು ಎಲ್ಲನೂ ಚೇಂಜ್ ಮಾಡಬೇಕು. ನಮ್ಮ ನಗರಸಭೆಯನ್ನು ಎಲ್ಲೋ ಒಂದು ಕಡೆ ನಾವು ಮಾದರಿಯಾಗಿ ತರಬೇಕು ಅಂತ ಅಂದ್ಬಿಟ್ಟು ನಾವು ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ನಾವು ಸ್ಥಾಯಿ ಸಮಿತಿ ಅಧ್ಯಕ್ಷರು 3 ಜನ ಸೇರಿ ನಮ್ಮ ನಗರಸಭೆ ಸದಸ್ಯಗಳನ್ನ ಒಟ್ಟುಗೂಡಿಸ್ಕೊಂಡು ಈ ಕೆಲಸಕ್ಕೆ ಕೈಗೂಡ್ಕೋಬೇಕು ಅಂತ ಅಂದ್ಬಿಟ್ಟು ನಾವು ಎಲ್ಲರನ್ನೂ ಒಟ್ಟುಗೂಡಿಸ್ಕೊಂಡೇ ಕೆಲಸ ಮಾಡ್ತಾ ಇರೋದು. ಹಲವಾರು ಸಮಸ್ಯೆಗಳಿಂದ ಏನು ಹೆಬ್ಬಗೋಡಿ ಈ ರಸ್ತೆ ತುಂಬಾ ನೆನಗುದಿಗೆ ಬಿದ್ದಿತ್ತು, ಕಾಮಗಾರಿ ಆಗಿಲ್ಲ. ನೀವು ಅಧಿಕಾರಕ್ಕೆ ಬಂದ್ಮೇಲೆ ಈ ರೀತಿ ಜನಪರ ಕೆಲಸಗಳಾಗ್ತಾ ಇದೆ, ರಸ್ತೆ ಆಗಿದೆ, ಅದ್ರ ಬಗ್ಗೆ ಏನು ಹೇಳ್ತೀರಾ? ಅದು ಆಗಬೇಕು ಅಂತ ಅಂದ್ಬಿಟ್ಟೆ ನಾವು ಬಂದು ಇಲ್ಲಿ ಕುಂತ್ಕೊಂಡು ಎಲ್ಲ ಹೈವೇ ರೋಡ್ಗಳಿರೋ ಥರ ನಾವು ಹೈವೇ ರೋಡ್ ಯಾವ ರೀತಿ ಕಾಣಿಸ್ತದೆ ಅದೇ ಥರನೂ ಒಳಗಡೆ ರೋಡ್ಗಳನ್ನ ಅದೇ ಥರ ಕಾಣಬೇಕು ಅಂದ್ಬಿಟ್ಟು ನಮ್ಮ ಅನಿಸಿಕೆ ಇತ್ತು. ಮತ್ತು ಎಲ್ಲರೂ ನಮ್ಮ ನಗರಸಭೆ ಸದಸ್ಯರ ಅನಿಸಿಕೆಗಳಿತ್ತು. ಹಾಗಾಗಿ ನಾವು ಅದು ಮಾಡಬೇಕು ಅಂದ್ಬಿಟ್ಟು ಕೈಗೆತ್ಕೊಂಡು ಆ ಕೆಲಸಗಳು ಕಾರ್ಯನಿರ್ವಹಿಸಿದ್ದೀರಿ. ಇನ್ನು ಈಗ ಸಂಕಲ್ಪ ಆಗಬೇಕು ಅಂತ ಹೇಳ್ಬಿಟ್ಟು ವೆಲ್ಕಮ್ ಬೋರ್ಡ್ಗಳಾಗ್ಬೋದು, ಮತ್ತು ವಾರ್ಡ್ ಬೋರ್ಡ್ಗಳಾಗ್ಬೋದು, ಮತ್ತು ನೀರಿನ ಸಮಸ್ಯೆ ಕಾವೇರಿದು, ಈ ನಮ್ಮ ಇದು ಯು ಜಿ ಡಿದು 154 ಕೋಟಿ ಆಲ್ರೆಡಿ ಯು ಜಿ ಡಿಗೆ ಸ್ಟಾರ್ಟ್ ಆಗಿದೆ. ಅದು ವರ್ಕು ಸ್ಟಾರ್ಟ್ ಮಾಡ್ತಾರೆ. ಮತ್ತು ಕಾವೇರಿ ನೀರ್ದು ಟೆಂಡರ್ ಆಗಿದೆ. ಕಾವೇರಿ ಪೈಪ್ಲೈನ್ದು ಒಂದಡಿ ಪೈಪ್ಲೈನು ಅದೂ ಟೆಂಡರ್ ಆಗಿದೆ. ಇನ್ನು ಫೈನಾನ್ಸ್ ಬಿಟ್ಟು ಓಪನ್ ಆಗಬೇಕು. ಫೈನಾನ್ಸ್ ಬಿಟ್ಟು ಓಪನ್ ಆದ ತಕ್ಷಣ ನಾವು ಕಾವೇರಿ ಪೈಪ್ಲೈನು ಸ್ಟಾರ್ಟ್ ಮಾಡ್ತೀವಿ ಎಲ್ಲ ಊರುಗಳಿಗೂ. ಬೋರ್ವೆಲ್ಗಳೇನಿಲ್ಲ, ಕಾವೇರಿ ಬೋರ್ಗಳಲ್ಲಿ ಹಾಕಿದ್ರೆ ನೀರು ಸಿಗ್ತಾ ಇಲ್ಲ, ಭೂಮಿ ಅಂತರ್ಜಲ ಬಲ್ತೋಗಿದೆ. ಹಾಗಾಗಿ ನಾವು ಕಾವೇರಿ ನೀರಲ್ಲಿ ಟ್ಯಾಂಕರ್ಗಳಲ್ಲಿ ಕಾವೇರಿ ನೀರು ಕೊಡ್ತಾ ಇದ್ದೀವಿ. 100 ಕೋಟಿಗಳ ಬಜೆಟ್ ಒಂದು ನಗರಸಭೆಯಲ್ಲಿ ಮಂಡನೆ ಆಗತ್ತೆ ಅಂತಂದ್ರೆ ಆ ಒಂದು ನಗರಸಭೆ ಇನ್ನಷ್ಟು ಅವಕಾಶಗಳನ್ನ ಹೊಂದಿದೆ ಎಂದು ಅರ್ಥ. ಒಂದು ನಗರಸಭೆ 100 ಕೋಟಿಗಳ ಬಜೆಟ್ ಅನ್ನ ಮಂಡಿಸಬೇಕು ಅಂತಂದ್ರೆ ಬಹುಶಃ ಇದು ಒಂದು ತಾಲೂಕಿಗೆ ಯಾವುದೇ ಸರ್ಕಾರ ಕೂಡ ಅಭಿವೃದ್ಧಿಗೆ 100 ಕೋಟಿ ರೂಗಳನ್ನ ನೀಡೋದಕ್ಕೆ ಹಿಂದು ಮುಂದು ನೋಡುವಂತ ಸಂದರ್ಭದಲ್ಲಿ ಒಂದು ನಗರಸಭೆ ಸ್ವತಂತ್ರವಾಗಿ ಇಷ್ಟು ವಿಶಾಲವಾದಂತಹ ಬಜೆಟ್ ಮಂಡಿಸುತ್ತೆ ಅಂತಂದ್ರೆ ಇದರ ಗಾತ್ರವನ್ನ ತಾವೇ ಅಂದಾಜಿಸಬಹುದಾಗಿದೆ. ಈ ಒಂದು ಬಜೆಟ್ ಬಗ್ಗೆ ನೂತನ ಅಧ್ಯಕ್ಷರಾದಂತಹ ಪ್ರಮೀಳಾ ರಾಮಚಂದ್ರರವರು ಏನ್ ವಿವರಿಸಿದ್ರು ಅನ್ನೋದನ್ನ ನೋಡೋಣ ಬನ್ನಿ. ಬೆಂಗಳೂರು ನಗರ ಜಿಲ್ಲೆಯ ಆನೇಕಲ್ ತಾಲೂಕಿನ ಹೆಬ್ಬಗೋಡಿ ನಗರಸಭೆಯ ಅಧ್ಯಕ್ಷರಾದ ಶ್ರೀಮತಿ ಪ್ರಮೀಳಾ ಪಿ ರಾಮಚಂದ್ರನವರು ದಿನಾಂಕ 26/3/2025ರಂದು ನಗರಸಭೆಯ 2025-26ನೇ ಸಾಲಿನ ಒಟ್ಟು ರೂ
100.51 ಕೋಟಿಗಳು ಅಂದಾಜು ವೆಚ್ಚದ ಮತ್ತು ರು 3.5 ಕೋಟಿಯ ಉಳಿತಾಯ ಆಯವ್ಯಯವನ್ನು ಅನುಮೋದಿಸಲಾಗಿದೆ. ಬೆಂಗಳೂರು ನಗರ ಜಿಲ್ಲೆಯ ಆನೇಕಲ್ ತಾಲೂಕಿನ ಹೆಬ್ಬಗೋಡಿ ನಗರಸಭೆಯ ಅಧ್ಯಕ್ಷರಾದ ಶ್ರೀಮತಿ ಪ್ರಮೀಳಾ ಪಿ. ರಾಮಚಂದ್ರನ್ ಅವರು ದಿನಾಂಕ 26/3/2025 ನಗರಸಭೆಯ 2025-26ನೇ ಸಾಲಿನ ಒಟ್ಟು ರು 100.51 ಕೋಟಿಗಳು ಅಂದಾಜು ವೆಚ್ಚದ ಮತ್ತು ರು 3.5 ಕೋಟಿಯ ಉಳಿತಾಯ ಆಯಾ ನಗರ ಜಿಲ್ಲೆಯ ಆನೇಕಲ್ ತಾಲೂಕಿನ ಹೆಬ್ಬಗೋಡಿ ನಗರಸಭೆಯ ಅಧ್ಯಕ್ಷರಾದ ನಾನು 2025-3 ಬೆಂಗಳೂರು ನಗರ ಜಿಲ್ಲೆಯ ಆನೇಕಲ್ ತಾಲೂಕಿನ ಹೆಬ್ಬಗೋಡಿ ನಗರಸಭೆ ಅಧ್ಯಕ್ಷರಾದ ನಾನು 26/3/2025 ನಗರಸಭೆಯ 25ನೇ ಸಾಲಿನ ಕಂದಾಯ ಶಾಖೆ ಹಾಗೂ ಆರೋಗ್ಯ ಶಾಖೆ ಎಲ್ಲ ವಿಭಾಗಗಳ ಒಟ್ಟು ವ್ಯಯವನ್ನು 100.51 ಕೋಟಿ ಅನುಮೋದಿಸಲಾಗಿದೆ. ಬೆಂಗಳೂರು ನಗರ ಜಿಲ್ಲೆಯ ಆನೇಕಲ್ ತಾಲೂಕಿನ ಹೆಬ್ಬಗೋಡಿ ನಗರಸಭೆಯ ಉಪಾಧ್ಯಕ್ಷರಾದ ಸುಜಾತ ಅವರು ನಾವು 26/3/25 ನಗರಸಭೆಯಲ್ಲಿ 25ನೇ ಸಾಲಿನ 26ನೇ ಸಾಲಿನ ಒಟ್ಟು ಕಂದಾಯ ಶಾಖೆ ಹಾಗೂ ಆರೋಗ್ಯ ಶಾಖೆ ಹಾಗೂ ಒಟ್ಟು ರು 100.51 ಲಕ್ಷ ಅಂದಾಜನ್ನು ಅನುಮೋದಿಸಲು ಅಭಿವೃದ್ಧಿ ಮಾಡಬೇಕಂತಲೇ ಅಧ್ಯಕ್ಷರಾಗಲಿ ನಾವು ಉಪಾಧ್ಯಕ್ಷರಾಗಲಿ ಸ್ಥಾಯಿ ಸಮಿತಿಯವರಾಗಲಿ ಬಂದು ನಗರಸಭೆ ಹೀಗೆ ಆಗಿದೆ ಇನ್ನೂ ಡೆವಲಪ್ ಮಾಡಬೇಕಂತಲೇ ನಾವು ಬಂದಿರೋದು ಸರ್. ಇದಕ್ಕೆ ರೋಡ್ ಆಗಲಿ, ಚರಂಡಿ ಆಗಲಿ, ಸ್ಯಾನಿಟೈಸರ್ ಆಗಲಿ, ಲೈಟ್ ಸಿಂಕ್ ಆಗಲಿ, ಕುಡಿಯೋ ನೀರು ತುಂಬ ಸಮಸ್ಯೆ ಇದೆ, ಅದನ್ನು ಬಗೆಹರಿಸ್ಬೇಕಂದ್ಬಿಟ್ಟೆ ನಾವು ನಗರಸಭೆ ಇನ್ನೂ ಚೆನ್ನಾಗಿ ಡೆವಲಪ್ ಮಾಡಿದ್ದಾರೆ. ಸೀಟ್ ಮೇಲೆ ಕೂತ್ಕೊಂಡ್ಮೇಲೆ ಎಲ್ಲ ಜನತೆಗೆ ಕಷ್ಟಗಳನ್ನು ಪರಿಹಾರ ಮಾಡಿ ಅವ್ರ ಕುಂದುಕೊರತೆಗಳಲ್ಲೆಲ್ಲ ಕೇಳ್ಕೊಂಡು ಏನು ಪರಿಹಾರ ಕೊಡ್ಬೇಕಂದ್ಬಿಟ್ಟೆ ಸರ್. ನಮಗೆ ಅದೇ ಕಾವೇರಿ ನೀರು ಒಂದಿದೆ, EJD ಒಂದಿದೆ, ಇನ್ನು ಲೈಟ್ಸಿಂಗ್ ಒಂದಿದೆ, ಇನ್ನು ಊರು ಹಳ್ಳಿಗಳೆಲ್ಲ ತುಂಬ ಇನ್ನೂ ಇಂಪ್ರೂವ್ ಆಗಿಲ್ಲ ಸರ್. ಅದನ್ನೆಲ್ಲ ತುಂಬ ಇಂಪ್ರೂವ್ ಮಾಡ್ಬೇಕಂದ್ಬಿಟ್ಟೆ ನಾವು ಇದರಲ್ಲಿದ್ದೀವಿ ಸರ್. ನಲ್ಲಿ ಹೆಬ್ಬಗೋಡಿ ನಗರಸಭೆ ಒಂದು ದೊಡ್ಡ ಗಾತ್ರದ ಅಂದ್ರೆ 100 ಕೋಟಿಗಳ 1 ಲಕ್ಷ ರೂಗಳ ಬಜೆಟ್ ಅನ್ನ ಮಂಡಿಸಿದೆ. ಈ ಒಂದು ಬಜೆಟ್ ಪ್ರಾಮಾಣಿಕವಾಗಿ ಎಲ್ಲೆಡೆಯೂ ಕೂಡ ಜಾರಿಯಾಗ್ಲಿ, ಜನಸಾಮಾನ್ಯನಿಗೆ ಅದರಿಂದ ಲಾಭವಾಗ್ಲಿ ಮತ್ತು ನಗರಸಭೆ ಇನ್ನಷ್ಟು ವಿಶಾಲವಾಗಿ ಅಭಿವೃದ್ಧಿ ಆಗ್ಲಿ ಎಂಬುದೇ ನಿಮ್ಮ ಬ್ಲೂಮ್ ಟಿವಿಯ ಆಶಯವಾಗಿದೆ. ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ. ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ.